ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಸು, ಏನಾಯ್ತು? ಹುಷಾರಿದ್ದೀರಾ ತಾನೆ? ಅಥವಾ ಪುಟ್ ಮೇಡಮ್ ಹೇಳಿದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ನೋ ದುರ್ಗ, ಅವಳು ಹೇಳೋದು ನನಗೇನು ಹೊಸ್ತಲ್ವಲ್ಲ. ಥ್ಯಾಂಕ್ಸ್ ಅಲಾಟ್ ದುರ್ಗ. ಯಾಕೆ? ನೀನು ಹಿತ ಹತ್ರ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಂಡೆ. ಹಿತ ಹತ್ರ ನನ್ನ ಬಗ್ಗೆ ಯಾರೇ ಪಾಸಿಟಿವ್ ಆಗಿ ಮಾತಾಡಿದ್ರು ಅವಳು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ಳೋ ಒಂದಾದ್ರೂ ಜೀವ ಇದೆಯಲ್ಲ ಅಂತ ಸಮಾಧಾನ ಆಯಿತು ಅಷ್ಟು. ಬಾಸು, ನೀವು ತುಂಬ ಒಳ್ಳೆ ಅಪ್ಪ. ನಿಮ್ಮಂತ ಅಪ್ಪನ ಪಡ್ಕೊಂಡಿರೋದಕ್ಕೆ ಪುಟ್ ಮೇಡಮ್ ಅದೃಷ್ಟ ಮಾಡಿದಾಳೆ. ಇರ್ಬೋದೇನೋ ದುರ್ಗ. ಆ ವಿಷಯ ಬಿಡು. ಆ್ಯಕ್ಚುಲಿ ನನ್ನ ಹತ್ರ ಏನೋ ಕೇಳಬೇಕಿತ್ತು ನಿಮ್ಮ ತಂದೆ ಬಗ್ಗೆ. ಇನ್ನು ಅವ್ರ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿದ್ದೆ, ಬಟ್ ಅವ್ರು ಯಾಕೆ ಹಾಗೆ? ಅಪ್ಪ ನಮ್ಮನ್ನೆಲ್ಲ ತುಂಬ ಪ್ರೀತಿಸ್ತಿದ್ರು ಬಾಸು. ಅಮ್ಮನೂ ಕೂಡ ಅಷ್ಟೇ ಪ್ರೀತಿ ಮಾಡೋರು. ಆದರೆ ಒಬ್ರನ್ನ ಆದ್ಮೇಲೆ ಒಬ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿರ್ಲಿಲ್ಲ. ಆ ಘಟನೆ, ಆ ಆಘಾತನ ಅವರಿಂದ ತಡ್ಕೊಳಕ್ಕೆ ಆಗ್ಲಿಲ್ಲ. ಅಮ್ಮನ್ನ ಕಳ್ಕೊಂಡಿದ್ದು ಅವ್ರ ಅರ್ಧ ಸಾಯೋ ಹಾಗೆ ಮಾಡ್ತು. ಅಕ್ಕನ್ ಕಳ್ಕೊಂಡಿದ್ದು ಅವ್ರ ಬುದ್ಧಿಶಕ್ತಿ ಪೂರ್ತಿಯಾಗಿ ಸಾಯೋ ಹಾಗೆ ಮಾಡ್ತು. ಅವ್ರ ಜೊತೆಲೇ ಇರ್ಬೇಕು ಅಂತ ನಾನು ಎಷ್ಟೋ ಸಲ ಅನ್ಕೊಂಡೆ, ಆದ್ರೆ ಆಗ್ಲೇ ಇಲ್ಲ. ಅದಕ್ಕೇನೆ ನಂಗೆ ಆ ಪೂಜೆ ಮಾಡಿಸ್ಕೊಳ್ಳೋಳ ಮೇಲೆ ಒಂದ್ ಸ್ವಲ್ಪನೂ ನಂಬಿಕೆ ಇಲ್ಲ. ಅದಕ್ಕೆ ನಾನು ಅವಳ ಮುಖ ನೋಡೋದಿಲ್ಲ. ಅವಳು ನನ್ನಿಂದ ಎಲ್ಲ ಕಿತ್ಕೊಂಡ್ಲು. ನಮ್ಮಪ್ಪ, ನಮ್ಮಮ್ಮ, ನಮ್ಮಕ್ಕ ಎಲ್ರನ್ನೂ ಕಿತ್ಕೊಂಡ್ಲು. ಅಮ್ಮನಂತೂ ವಾಪಸ್ ಕರ್ಕೊಂಬರೋದಕ್ಕಾಗಲ್ಲ. ಇನ್ನಪ್ಪ ವಾಸಿ ಆಗ್ತಾರೆ ಅಂತ ನನ್ಗನ್ಸಲ್ಲ. ಕಡೆ ಪಕ್ಷ ಅಕ್ಕ ನನಗ್ ಸಿಗ್ತಾಳೆ ಅನ್ನೋ ಒಂದು ಸಣ್ಣ ನಂಬಿಕೆ ನನಗಿದೆ. ಒಂದಲ್ಲ ಒಂದಿನ ಅಕ್ಕ ನನ್ ವಾಪಸ್ ಸಿಗ್ತಾಳೆ. ನಮ್ಮ ಅಕ್ಕನ ಹುಡುಕ್ತೀನಿ. ಅವಳು ನನಗ್ ಸಿಗ್ತಾಳೆ. ನಾವ್ ಮತ್ತೆ ಒಂದಾಗ್ತೀವಿ. ಕಡೆ ಪಕ್ಷ ನನಗೆ ನನ್ನವರು ಅಂತ ನಮ್ಮ ಅಕ್ಕ ಇರ್ತಾಳೆ. ಆ ನಂಬಿಕೆ ನನಗಿದೆ. ಸಮಾಧಾನ ಮಾಡ್ಕೋ ದುರ್ಗ. ನಿನಗೆ ನಿಮ್ಮ ಅಕ್ಕ ಖಂಡಿತ ಸಿಗ್ತಾಳೆ, ಅದು ಆದಷ್ಟು ಬೇಗ. ನಿಜವಾಗ್ಲೂ? ಖಂಡಿತ ನೀನು ನಿಮ್ಮ ಅಕ್ಕನ ಜೊತೆ ಖುಷಿಯಾಗಿರ್ತೀಯ. ನೀವ್ ಹೇಳ್ದಂಗೆ ಆದ್ರೆ ನನ್ನಷ್ಟು ಖುಷಿ ಪಡೋರು ಯಾರು ಇರಲ್ಲ. ಇಂಥ ಸಿಚುವೇಶನ್ ಅಲ್ಲೂ ನಿನ್ ಮುಖದ ಮೇಲೆ ಸ್ಮೈಲ್ ನೋಡು. ನೀನೊಂಥರ ಗ್ರೇಟ್ ದುರ್ಗಾ. ಇಷ್ಟು ಬಯಸ್ಕೊಂಡ್ರು ನಗ್ತಾ ಇದೆಯಲ್ಲ, ನಾಚಿಕೆ ಇಲ್ದೆ. ಐ ಫೀಲ್ ಪಿಟಿ ಫಾರ್ ಯು. ಏನ್ ಹಾಗೆ ನೋಡ್ತಾ ಇದೀಯಾ? ಮಾಯಾ, ನಿನ್ ಹತ್ರ ನೋಟ್ಬುಕ್ ಇದೆಯಾ? ವೈ? ಅದೇ ಮಾಯಾ, ನಾನು ನಿನ್ ಎದುರುಗಡೆ ಬಂದಾಗೆಲ್ಲ ಕೊಂಕ್ ಮಾತಾಡ್ಬೇಕು ಅಂತ ಬರ್ದಿಟ್ಕೊಂಡಿರ್ತೀಯಲ್ಲ, ಆ ನೋಟ್ಬುಕ್ಕು. ಏನು ವ್ಯಂಗ್ಯನಾ? ಖಂಡಿತವಾಗ್ಲೂ ಇಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಿನ್ ಕೊಂಕ್ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಆದ್ರೆ ಒಂದ್ ಮನವಿ. ಏನು? ಮಾತಾಡೋದ್ ಮಾತಾಡ್ತೀಯಾ, ಆದ್ರೆ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋರ್ಗೆ ಸ್ವಲ್ಪ ಬೇಜಾರಾಗಲ್ವಾ? ಬದಲಾವಣೆ ಜಗದ ನಿಯಮ ಮಾಯಾ. ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ.
ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆ ಈ ತರ ಎಲ್ಲ ನಡ್ಕೋತೀಯ ನೀನು? ನಿನಗೆ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಾಯಾನೇ ಅಲ್ಲ. ಯಪ್ಪ, ನಾನು ಈ ಮನೆಗೆ ಬಂದಾಗಿಂದ ಈ ಡೈಲಾಗ್ನ ಅದೆಷ್ಟು ಸಲ ಕೇಳಿಸ್ಕೊತಿದ್ದೀನಿ ಗೊತ್ತಾ? ನಮ್ಮೂರ್ ಕಡೆ ಒಂದು ಮಾತಿದೆ, ಹಾಡಿದ್ನೆ ಹಾಡೋ ಕಿಸ್ ಬೈ ದಾಸ ಅಂತ. ನೀನು ನೋಡ್ದಾಗೆಲ್ಲ ನಂಗೆ ಅದೇ ನೆನಪಾಗೋದು. ಬೇಡ ದುರ್ಗಾ, ನೋಡು ನಾನಾಮೇಲೆ ನೋಡು ನೋಡು ಮತ್ತದೇ ಡೈಲಾಗು ಕೇಳಿ ನಂಗಂತೂ ಬೇಜಾರಾಗೋಯ್ತು. ಮಾಯಾ, ಸ್ವಲ್ಪ ಬದಲಾಯಿಸ್ಕೋ, ಅವಾಗ ಕೇಳೋರ್ಗು ಒಂದು ಖುಷಿ ಸಿಗುತ್ತೆ. ಅದಕ್ಕೆ ನಾನು ನಿಂಗೆ ಸಹಾಯ ಆಗ್ಲಿ ಅಂತ ಹೇಳಿದ್ದು. ಒಂದು ನೋಟ್ಬುಕ್ ಇಟ್ಕೊಂಡ್ಬಿಡು. ಆ ಡೈಲಾಗ್ನ ನಾನು ಎಷ್ಟು ಸಲ ಹೇಳಿದ್ದೀನಿ ಅಂತ ನೀನು ಬರ್ದಿಟ್ಕೊಂಡ್ರೆ ಅವಾಗ ನಿನಗೂ ಒಂದು ಲೆಕ್ಕ ಸಿಗುತ್ತೆ ಅಲ್ವಾ? ಓ, ನೀವು ಇಲ್ಲಿದ್ದೀರಾ? ಎಲ್ಲೂ ಕಾಣಿಸ್ಲೇ ಇಲ್ಲ. ಏನೋ ಹುಡುಕ್ತಿದ್ದೀರಾ ಅನ್ಸುತ್ತೆ. ಹೌದು ದುರ್ಗಾ, ನಿನಗೆ ನೆನಪಿದ್ಯಾ ಹಿತನ್ ಕತ್ತಲ್ಲಿ ಯಾವಾಗಲೂ ಒಂದು ರುದ್ರಾಕ್ಷಿ ಇರ್ತಾ ಇತ್ತು? ಹಾ, ಅಪ್ಪ ಕೊಟ್ಟಿದ್ದು ನಾವು ದುರ್ಗಾಪುರಕ್ಕೆ ಹೋದಾಗ. ಹೌದು ದುರ್ಗಾ, ಆದರೆ ಅದು ಈಗ ಅವಳ ಕತ್ತಲ್ಲಿ ಕಾಣಿಸ್ತಿಲ್ಲ. ರುದ್ರಾಕ್ಷಿ ಜೋಪಾನ. ಮಗು ಕತ್ತು ಅದರ ಸ್ಥಾನ ಕೀಳಬಾರ್ದು. ಮಗು ರಕ್ಷಣೆ, ರುದ್ರಾಕ್ಷಿ ರಕ್ಷಣೆ. ರುದ್ರಾಕ್ಷಿ ಕಾಣಿಸ್ತಿಲ್ವಾ? ಅದೆಲ್ಲ ಹೋಗೋದಕ್ಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ದುರ್ಗಾ. ಆದರೆ ರುದ್ರಾಕ್ಷಿ ಇಲ್ಲದೆ ಇರೋದು ಒಳ್ಳೇದಲ್ಲ. ಅದರಿಂದ ಹಿತಂಗೆ ಅಪಾಯ ಇದೆ. ಏನಂದ್ರೆ ಅಪಾಯನಾ? ಏನ್ ಹೇಳ್ತಿದ್ದೀರಾ ನೀವು? ಅದು ಅದು ನಾನು ಏನು ಹೇಳಕ್ ಬಂದೆ ಅಂದರೆ, ರುದ್ರಾಕ್ಷಿ ಅಂದರೆ ರಕ್ಷಣೆ ಅಲ್ವಾ, ಅದನ್ನೇ ಹೇಳಕ್ ಬಂದೆ. ಈಗ ಪ್ಲೀಸ್ ನೀನು ಮಾತಾಡೋದನ್ನ ನಿಲ್ಲಿಸು, ರುದ್ರಾಕ್ಷಿ ಹುಡ್ಕೋದಕ್ಕೆ ಪ್ರಯತ್ನ ಮಾಡು. ಅಲ್ಲ, ರುದ್ರಾಕ್ಷಿ ಇಲ್ಲಾಂದ್ರೆ ಅಪಾಯ? ನಂಗೆ ನಿಮ್ಮ ಮಾತೇ ಅರ್ಥ ಆಗ್ತಿಲ್ಲ. ನೀನು ಹೀಗೆ ಪ್ರಶ್ನೆ ಮಾಡೋದನ್ನ ನಿಲ್ಲಿಸು ದುರ್ಗಾ. ಇದ್ರ ಬಗ್ಗೆ ಗೊತ್ತಿರೋದು ಒಬ್ರಿಗೆ ಮಾತ್ರ. ಯಾರು? ಅಪ್ಪ. ನಾವೀಗ ಅವ್ರನ್ನ ಹುಡುಕ್ಬೇಕು. ಏನು? ಏನಂದ್ರಿ ನೀವು? ಅಪ್ಪನ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಅದು ನಾನೇನು ಹೇಳ್ತಿದ್ದೀನಿ ಅಂದರೆ, ನಿನ್ನಪ್ಪ. ನೀನು ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ನನಗೂ ಹಾಗೆ ಬಂದ್ಬಿಡ್ತು. ನಮ್ಮ ಅಕ್ಕನೂ ಹಾಗೇನೆ. ಅಮ್ಮ ಯಾರನ್ನಾದ್ರೂ ಹೇಗಾದ್ರೂ ಕರೆದ್ರೆ ಅವಳು ಹಾಗೆ ಕರ್ತ್ಬಿಡೋಳು, ಚೆನ್ನಾಗಿ ಅಣಗ್ಸೋಳು. ಅವಳ ಜೊತೆ ಇದ್ದಿದ್ದು ಅಷ್ಟು ಸಮಯನೂ ಖುಷಿಯಾಗೇ ಇರೋದು.